ಸರ್ಸು ಪಾಪು ಹೆಸರು ಕೇಳಲ್ವಾ? ಡೆವಿಲ್ ಫೆಬ್ರವರಿ 16ರಂದು ಡಿ ಬಾಸ್ ಅವರ ಬರ್ತ್ಡೇ ಪ್ರಯುಕ್ತ ಡೆವಿಲ್ ಸಿನಿಮಾದ ಗ್ಲಿಮ್ಸ್ ಬಿಟ್ಟಿದ್ದಾರೆ. ಅದನ್ನ ರಿವ್ಯೂ ಮಾಡೋದಕ್ಕಿಂತ ಮುಂಚೆ ನಮ್ಮ ಡಿ ಬಾಸ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಒಳ್ಳೆಯ ಹಿಟ್ ಸಿನಿಮಾಗಳನ್ನ ಕನ್ನಡ ಇಂಡಸ್ಟ್ರಿಗೆ ಕೊಡಿ ಅಂತ ಹೇಳ್ತಾ ರಿವ್ಯೂ ಅನ್ನು ಶುರು ಮಾಡೋಣ. ಕಳೆದ ವರ್ಷ ಕಾಟೇರ ಸಿನಿಮಾದ ಮೂಲಕ ಭರ್ಜರಿ ಹಿಟ್ ಕೊಟ್ಟಿದ್ದಾರೆ ದರ್ಶನ್ ಅವರು. ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲದೆ ಇದ್ರೂ ಇಷ್ಟು ದೊಡ್ಡ ಕಲೆಕ್ಷನ್ ಮಾಡಿದ್ದು ಹೆಮ್ಮೆಯ ವಿಷಯ. ಈ ಸಲ ಅವರ ಡೆವಿಲ್ ಸಿನಿಮಾ ಅದೇ ತರ ಕಲೆಕ್ಷನ್ ಮಾಡುತ್ತಾ ಅಂತ ಕಾದು ನೋಡ್ಬೇಕು. ಡೆವಿಲ್ ದ ಹೀರೋ ಇದು ಪ್ರಕಾಶ್ ವೀರ್ ಅವರು ಡೈರೆಕ್ಟ್ ಮಾಡಿ, ಜೆ ಜಯಮ್ಮ ಅವರು ಪ್ರೊಡ್ಯೂಸ್ ಮಾಡಿ, ಅಜನೀಶ್ ಲೋಕನಾಥ್ ಅವರು ಮ್ಯೂಸಿಕ್ ಡೈರೆಕ್ಷನ್ ಮಾಡಿ, ದರ್ಶನ್ ಅವರು ಆಕ್ಟ್ ಮಾಡಿರೋ ಚಿತ್ರ. ಸಿನಿಮಾದ ಗ್ಲಿಮ್ಸ್ 2 ನಿಮಿಷ 7 ಸೆಕೆಂಡ್ ಇದೆ. ಗ್ಲಿಮ್ಸ್ ನಲ್ಲಿ ದರ್ಶನ್ ಅವರ ಲುಕ್ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ಮಾಸ್ ವಿಲನ್ ಅವತಾರದಲ್ಲಿ ದರ್ಶನ್ ಅವರು ಕಾಣಿಸಿಕೊಂಡಿದ್ದಾರೆ. ದರ್ಶನ್ ಅವರನ್ನ ಈ ಅವತಾರದಲ್ಲಿ ನೋಡಿ ತುಂಬಾ ವರ್ಷಗಳೇ ಆಗೋಯ್ತು. ಡೈಲಾಗ್ ಡೆಲಿವರಿ ತುಂಬಾ ಚೆನ್ನಾಗಿದೆ, ಅದನ್ನ ಈ ಗ್ಲಿಮ್ಸ್ ನಲ್ಲಿ ನೋಡಬಹುದು. ದರ್ಶನ್ ಅವರ ಫ್ಯಾನ್ಸ್ ಗಂತೂ ಹಬ್ಬ ಅಂತಾನೆ ಹೇಳ್ಬಹುದು. ಸಿನಿಮಾ ಯಾವ ತರದ ಕಂಟೆಂಟ್ ಅನ್ನೋದೇ ಗೊತ್ತಾಗ್ತಿಲ್ಲ. ನನಗೆ ಈ ಗ್ಲಿಮ್ಸ್ ಶೂಟ್ ಮಾಡಿರೋ ರೀತಿ ತುಂಬಾ ಇಷ್ಟ ಆಯ್ತು. ವಿಡಿಯೋ ಕ್ವಾಲಿಟಿ ಸೆಟ್ ಗಳು ತುಂಬಾ ಚೆನ್ನಾಗಿದೆ. ಗ್ಲಿಮ್ಸ್ ನ ಕೊನೆಯಲ್ಲಿ ಒಂದು ಸಿಂಗಲ್ ಶಾರ್ಟ್ ಸೀನ್ ಇದೆ, ಮೋಕೋ ಬೋಟ್ ಯೂಸ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅದಂತೂ ಸಖತ್ತಾಗಿತ್ತು. ಇನ್ನು ಮ್ಯೂಸಿಕ್ ಡೈರೆಕ್ಟರ್ ಕಡೆ ಬರೋದಾದ್ರೆ ಅಜನೀಶ್ ಲೋಕನಾಥ್ ಅವರು ಸಖತ್ತಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಅವರ ಮ್ಯೂಸಿಕ್ ಜೊತೆ ದರ್ಶನ್ ಅವರಂತ ಮಾಸ್ ಹೀರೋ ಸಿಕ್ಕಿದ್ರೆ ನೋಡೋರಿಗಂತೂ ಹಬ್ಬ ಅಂತಾನೆ ಹೇಳ್ಬಹುದು. ನಮ್ಮ ಡಿ ಬಾಸ್ ಅವರು ಈ ಸಲನಾದ್ರೂ ಮ್ಯೂಸಿಕ್ ಡೈರೆಕ್ಟರ್ ಅನ್ನ ಚೇಂಜ್ ಮಾಡಿದ್ರಲ್ಲ ಅನ್ನೋದೇ ಖುಷಿಯ ವಿಷಯ. ನಂಗಂತೂ ಈ ಸಲನೂ ಹರಿಕೃಷ್ಣ ಅವರನ್ನ ಹಾಕೋತಾರೆ ಅಂತ ಭಯ ಆಗಿತ್ತು. ಸದ್ಯಕ್ಕೆ ದರ್ಶನ್ ಅವರು ಹುಟ್ಟುಹಬ್ಬದ ಖುಷಿಯಲ್ಲಿದ್ದಾರೆ. ಅದಲ್ಲದೆ ಅವರು ಚಿತ್ರರಂಗಕ್ಕೆ ಕಾಲಿಟ್ಟು 25 ವರ್ಷ ಆಯ್ತು. ಅಭಿಮಾನಿಗಳಂತೂ ಖುಷಿಯಲ್ಲಿ ತೇಲಾಡ್ತಾ ಇದ್ದಾರೆ. ಈ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ. ದರ್ಶನ್ ಅವರು ಕಾಟೇರ ಸಿನಿಮಾ ಆದ್ಮೇಲೆ ಈಗ ರೆಸ್ಟ್ ತಗೊಳ್ತಾ ಇದ್ದಾರೆ. ಡೆವಿಲ್ ಸಿನಿಮಾದ ಶೂಟಿಂಗ್ ಆದಷ್ಟು ಬೇಗ ಶುರು ಆಗುತ್ತೆ. ದರ್ಶನ್ ಅವರ ಹುಟ್ಟುಹಬ್ಬಕ್ಕಾಗಿ ಜಸ್ಟ್ ಗ್ಲಿಮ್ಸ್ ಅನ್ನ ಶೂಟ್ ಮಾಡಿದ್ದಾರೆ. ಅದಲ್ಲದೆ ಈ ಸಿನಿಮಾದಲ್ಲಿ ಮಿಲನಾ ಅವರು ಇದ್ದಾರೆ ಅಂತ ಸುದ್ದಿ ಇದೆ, ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಈ ಸಿನಿಮಾದಲ್ಲಿ ಡಿ ಬಾಸ್ ಅವರನ್ನು ಬಿಟ್ಟರೆ ಯಾವ ನಟರನ್ನು ಬಿಟ್ಟು ಕೊಟ್ಟಿಲ್ಲ ಸಿನಿಮಾದ ತಂಡ. ಅದು ಮುಂದಿನ ಅಪ್ಡೇಟ್ ನಲ್ಲಿ ಗೊತ್ತಾಗಬಹುದು. ಈ ಸಿನಿಮಾಗೆ ಒಳ್ಳೇದಾಗ್ಲಿ. ಈ ಸಿನಿಮಾ ಕಾಟೇರ ಸಿನಿಮಾ ತರ ಸಕ್ಸಸ್ ಸಿಗ್ಲಿ ಅಂತ ಹೇಳ್ತಾ ರಿವ್ಯೂ ಮುಗಿಸ್ತಾ ಇದ್ದೀನಿ. ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.